ರಾಜಕಾರಣದಲ್ಲಿ ರಾಜಿ ರಹಿತವಾದಂತ ರಾಜಕಾರಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ರಾಜಿ ಮಾಡ್ಕೊಂಡ್ರು ಮಾತ್ರ ರಾಜಕಾರಣದಲ್ಲಿ ಯಶಸ್ಸು ಕಾಣ್ಲಿಕ್ಕೆ ಸಾಧ್ಯ ಅಂತ ನಾವು ಕೃಷ್ಣಪ್ಪ ಅವರು ಹೇಳಿದ್ರು, ಅದು ಸತ್ಯ ಅಂತ ಒಪ್ಕೋತೀವಿ. ಆದ್ರೆ ಚಳುವಳಿಗಳು, ರಾಜಿ ರಹಿತ ಚಳುವಳಿಗಳು ನಡೀತಾ ಇದೆಯಾ? ದಲಿತ ಚಳುವಳಿ ಆಗ್ಬೋದು, ಕಾರ್ಮಿಕ ಚಳುವಳಿ ಆಗ್ಬೋದು, ಮಹಿಳಾ ಪರ ಚಳುವಳಿ ಆಗಿರ್ಬೋದು, ರೈತ ಚಳುವಳಿ ಆಗಿರ್ಬೋದು, ದಲಿತ ರಾಜಿ ರಹಿತ ಚಳುವಳಿಗಳು ನಡೀತಾ ಇದೆಯಾ? ನಾವು ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಕಾಲ ಒಂದಿತ್ತು, ನಾವೆಲ್ಲ ಹೇಳ್ತಿದ್ವಿ ಚಳುವಳಿಗಾರ ಸತ್ತೋಗ್ಬೋದು, ಆದ್ರೆ ಚಳುವಳಿಗಳು ಜೀವಂತವಾಗಿರ್ತದೆ ನಮ್ಮ ಮಾತನ್ನ ಹೇಳ್ತಿದ್ವಿ. ಎಲ್ಲರೂ ಹೇಳ್ತಾರೆ ಅದನ್ನೇ, ಚಳುವಳಿಗಾರರು ಸತ್ತೋಗ್ಬೋದು, ಹೋರಾಟಗಾರರು ಸತ್ತೋಗ್ಬೋದು, ಆದ್ರೆ ಹೋರಾಟ ಜೀವಂತವಾಗಿರ್ತದೆ, ಚಳುವಳಿಗಳು ಜೀವಂತವಾಗಿರ್ತದೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ನನಗೆ ವೈಯಕ್ತಿಕವಾಗಿ ಅನಿಸ್ತಾ ಇದೆ, ಯಾರೇನು ಅನ್ಕಂತೀರಾ ಗೊತ್ತಿಲ್ಲ, ನೇರವಾಗಿ ಹೇಳ್ತಾ ಇದ್ದೀನಿ. ನನ್ನ 28 ವರ್ಷಗಳ ಪತ್ರಿಕೋದ್ಯಮದ ಜೀವನ, ನಾನು ಪತ್ರಕರ್ತನಾಗಿ ಸಮಾಜವನ್ನ, ಈ ಹೋರಾಟವನ್ನ ಗ್ರಹಿಸಿದ ರೀತಿ, ಒಬ್ಬ ಪತ್ರಕರ್ತನ ಜೊತೆಗೆ ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಈ ಸಮಾಜದ ಜೊತೆಗೆ ನಾನು ತೊಡಗಿಸ್ಕೊಂಡು ನಾನು ಹತ್ತಿರದಿಂದ ನೋಡಿರೋ ಸಮಾಜವನ್ನ ನೋಡಿರೋ ಪ್ರಕಾರ ನನಗೆ ತುಂಬಾ ಪ್ರಾಮಾಣಿಕವಾಗಿ ಅನಿಸ್ತಾ ಇರೋದು, ಚಳುವಳಿ ಸಾಯ್ತಾ ಇದೆ, ಚಳುವಳಿಗಾರರು ಹುಟ್ಕೋತಾ ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಚಳುವಳಿಗಳು ಸಾಯ್ತಾ ಇದಾವೆ, ಚಳುವಳಿಗಾರರು ಹುಟ್ಕೋತಾ ಇದ್ದಾರೆ. ಯಾಕೆ ಅಂತಂದ್ರೆ ಇವತ್ತಿನ ಪ್ರಸ್ತುತ ವ್ಯವಸ್ಥೆ ಒಳಗಡೆ ಕಳೆದ 3 ವರ್ಷದಲ್ಲಿ ನಮ್ಮನ್ನು ಆಳುವ ಸರ್ಕಾರದ ವಿರುದ್ಧ ಯಾವ ಪ್ರಮಾಣದ ಚಳುವಳಿಗಳು ಹೋರಾಟ ಆಗ್ಬೇಕಾಯ್ತು ಆ ಪ್ರಮಾಣದ ಹೋರಾಟ ಆಗಿದ್ಯಾ? ನಾವು ಈ ಕೃಷ್ಣಪ್ಪನವ್ರ ನೋವಿದ್ದಿದೆ. ಇದು ಕೃಷ್ಣಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರೆ ಕೃಷ್ಣಪ್ಪನವ್ರನ್ನ ನಾವು ಮನೆಗೆ ತನಕ ತಗೊಂಡೋಗಿದೀವಿ, ಅಂಬೇಡ್ಕರ್ ಅವ್ರನ್ನ ಮನೆ ತನಕ ತಗೊಂಡೋಗಿದೀವಿ, ಜ್ಯೋತಿ ಬಾಪುಲೆ ಅವ್ರನ್ನ ಮನೆ ತನಕ ತಗೊಂಡೋಗಿದೀವಿ, ನಾವೆಲ್ಲರನ್ನು ಮನೆಗೆ ತಗೊಂಡೋಗಿದೀವಿ. ಮನಸ್ಸುಗಳಿಗೆ ತಗೊಂಡೋಗಿದ್ದೀವ ಅಂತ ಹೇಳಿ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಮನಸ್ಸುಗಳಿಗೆ ತಗೊಂಡೋದಾಗ ನಮ್ಮ ಒಳಗೆ ನಾವು ಯಾರನ್ನು ದೂಷಿಸಲ್ಲ, ಈ ವ್ಯವಸ್ಥೆಯನ್ನ ಕೇವಲ ಇಷ್ಟು ದಿನಗಳ ಕಾಲ ನಾವು ದೂಷಿಸಿ ಆರೋಪಿಸಿ ಕಾಲ ಕಳೀತಾ ಇದ್ದೀವಿ. ನಾವು ಇನ್ನೊಬ್ಬರ ತಪ್ಪನ್ನ ನಾವು ಇವತ್ತುವರೆಗೆ ಹೇಳ್ಕೊಂಡೆ ನಾವು ನಮ್ಮ ಹೋರಾಟಗಳನ್ನು ಮಾಡ್ಕೊಂಡು ಬಂದ್ಬಿಟ್ಟಿದೀವಿ. ಆದ್ರೆ ನಮ್ಮ ತಪ್ಪಿನ ಅರಿವು ನಾವು ಮಾಡ್ಕೊಂಡಿದೀವ? ನಾವು ನಡೀತಿರುವ ಹಾದಿ, ಯೋಚಿಸಿರುವ ರೀತಿ ಬದಲಾಗಿದ್ಯಾ? ನಮ್ಮ ಹೋರಾಟದ ಸ್ವರೂಪಗಳು ಬದಲಾಗಿದ್ಯಾ? ದಲಿತ ನಾಯಕತ್ವದ ಬಗ್ಗೆ ಇವತ್ತು ಕೂಡ ಮಾತಾಡಿದ್ರು ಸರ್. ಇವತ್ತು ಕೂಡ ಅದೊಂದು ಒಂದ್ ರೀತಿ ಏನು ಅದೊಂದು ಇದಾಗಿ ಉಳ್ಕೊಬಿಟ್ಟಿದೆ, ಉಳಿಕೆ ಆಗ್ಬಿಟ್ಟಿದೆ. ಚಳುವಳಿ ಒಳಗೆ ದಲಿತ ಮುಖ್ಯಮಂತ್ರಿ ಅಂತ ಆಗಿದೆ ಅಂತ. ಆದ್ರೆ ನನಗೆ ಅನ್ಸಂತದ್ದೇನು, ಒಬ್ಬ ಸಿದ್ದರಾಮಯ್ಯ ಅಂತ ಒಬ್ಬ ಹಿಂದುಳಿದ ನಾಯಕನಿಗೆ ಅಸೆಂಬ್ಲಿ ಒಳಗಡೆ ನಿಂತ್ಕೊಂಡು ಭುಜವನ್ನ ತಟ್ಟಿ ವೈ ನಾಟ್ ಐ ಕಾಂಟ್ ಬಿಕಮ್ ಎ ಸಿಎಂ, ನನ್ಗೆ ಯಾಕೆ ಸಿಎಂ ಆಗಕ್ ತಾಕತ್ತಿಲ್ಲ, ನಾನು ಒಂದಲ್ಲ ಒಂದಿನ ಸಿಎಂ ಆಗ್ಲೇಬೇಕು, ನನ್ಗೆ ಆ ತಾಕತ್ತಿದೆ, ನಾನು ಆಗ್ಬೇಕು ಅಂತ ಹೇಳುವಂತ ಗಟ್ಟಿ ಧ್ವನಿ ದಲಿತ ನಾಯಕತ್ವಕ್ಕೆ ಯಾಕೆ ಬರ್ಲಿಲ್ಲ? ದಲಿತ ಮುಖ್ಯಮಂತ್ರಿ ಅನ್ನೋದು ಇವತ್ತು ಕೂಡ ಹಕ್ಕಲ್ಲ, ಅದು ಇನ್ನು ಬೇಡಿಕೆ, ಕೋರಿಕೆ, ಮನವಿ ಅಂತ ಹೇಳಿ ನಾವು ಭಾವಿಸಿದ್ದೇವಲ್ಲ. ಇವತ್ತು ನಮ್ಮ ನಾಯಕರು ಕಣ್ಣು ನೀರಾಗ್ತಾ ಇದ್ದಾರೆ. 1 ಬಾರಿ ತಪ್ಪೋಯ್ತು, 2 ಬಾರಿ ತಪ್ಪೋಯ್ತು, 3 ಬಾರಿ ತಪ್ಪೋಯ್ತು ಅಂತ ಹೇಳಿ ತಪ್ಪೋಗಕ್ ಬಿಡಬಾರ್ದಾಗಿತ್ತು, ತಪ್ಪೋಗಕ್ಕೆ ಬಿಡಬಾರ್ದಾಗಿತ್ತು. ಸಿದ್ದರಾಮಯ್ಯನವ್ರಿಗೂ ತಪ್ಸಕ್ ಬಹಳ ಜನ ಇದ್ರು, ಡಿ.ಕೆ. ಶಿವಕುಮಾರ್ ಅವ್ರನ್ನು ತಪ್ಸಕ್ ಬಹಳ ಜನ ಇದ್ರು, ಅವ್ರು ಬಿಡ್ಲಿಲ್ಲ ತಪ್ಸಕ್ಕೆ. ನೀವು ತಪ್ಪಿಸಕ್ ಬಿಟ್ಬಿಟ್ರಿ. ತುಂಬಾ ನೋವಾಗ್ತಾ ಇರೋದೇನು ಅಂದ್ರೆ, ಯಾವ ಮೀಸಲಾತಿ ದಲಿತರ ಬದುಕುಗಳಿಗೆ ಒಂದು ವರವಾಗಿ ಪರಿಣಮಿಸುತ್ತೋ ಇವತ್ತು ಅದೇ ಮೀಸಲಾತಿ ನಮ್ಮ ಸಂಘಟನೆಗೆ ಶಾಪವಾಗಿ ಪರಿಣಮಿಸ್ಬಿಡ್ತಲ್ಲ. ನಮ್ಮ ನಿಜ ಶತ್ರು, ನಮ್ಮ ನಿಜ ಎದುರಾಳಿಗಳು ನಮ್ಗೆ ಕಾಣದೆ ಹೋಗ್ಬಿಟ್ರಲ್ಲ. ನಮ್ಮ 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 ಜನರ, ನನ್ನ ಪೂರ್ವಜರ ಇವತ್ತಿನ ಈ ಸ್ಥಿತಿಗೆ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಸ್ಥಿತಿಗೆ ಯಾರು ನಿಜವಾದ ಕಾರಣಕರ್ತರು ಅನ್ನುವಂಥದ್ದನ್ನ ಅರಿವಿಗೆ ಬರ್ದೇ ಇರೋ ರೀತಿಲಿ, ಅದನ್ನ ಮನವರಿಕೆ ಮಾಡಿಕೊಂಡ್ರು ಕೂಡ ಒಪ್ಕೊಳ್ಳದೇ ಇರೋ ರೀತಿಲಿ ಕೇವಲ ಒಳ ಮೀಸಲಾತಿ ಅನ್ನುವಂತ ಒಂದು ವ್ಯವಸ್ಥೆಯನ್ನ ಜಾರಿಗೆ ತಗೊಬಂದು ನಮ್ಮ ಮನೆಯನ್ನ ಹೊಡೆದ್ರಲ್ಲ, ನನ್ನ ಅಣ್ಣ ತಮ್ಮದಿರನ್ನ ಹೊಡೆದ್ರಲ್ಲ. ಇವತ್ತು ಯಾರೋ ಒಬ್ಬ ಬಲಗೈನ ನಾಯಕನಿಗೆ ಹೋಗ್ಬಿಟ್ಟು ನಿನ್ನ ಬಹುದೊಡ್ಡ ಶತ್ರು ಯಾರಪ್ಪ ಅಂದ್ರೆ ಎಡಗೈನವ್ರ ಕಡೆ ತೋರಿಸುವಂತ, ಎಡಗೈನವ್ರು ಕೇಳಿದ್ರೆ ನಿನ್ನ ಬಹುದೊಡ್ಡ ಶತ್ರು ಯಾರು ಅಂತಂದ್ರೆ ಬಲಗೈನವ್ರ ಕಡೆ ತೋರಿಸುವಂತ ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ಬಿಟ್ರಲ್ಲ. ಈಗ ನನ್ನ ಜನಕ್ಕೆ ನಿಜವಾದ ಶತ್ರು ಯಾರು, ನಮ್ಮ ವಿರೋಧಿಗಳು ಯಾರು, ನಮ್ಮ ಎದುರಾಳಿ ಯಾರು, ನಾವು ನಿಜಕ್ಕೂ ಯಾರ ವಿರುದ್ಧ ಹೋರಾಟ ಮಾಡಬೇಕು, ಯಾರ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಮತ್ತೆ ಹೇಳ್ಕೊಡ್ಬೇಕಾಗಿ ಹೊಸದಾಗಿ ಪಾಠ ಮಾಡಬೇಕಾದಂತ ಸ್ಥಿತಿ
ಸ್ಥಿತಿ ನಿರ್ಮಾಣ ಆಗ್ಬಿಡ್ತಲ್ಲ. ನಾವು 100 ವರ್ಷ ಮುಂದಕ್ಕೆ ಹೋಗ್ಬೇಕಾಗಿದ್ದವರು ಈ ಮತೀಯವಾದಿಗಳ, ಕೋಮುವಾದಿಗಳ, ಈ RSS ಷಡ್ಯಂತ್ರದಿಂದ ನಾವು ಇವತ್ತು ನಮ್ಮ ಚಳುವಳಿ, ನಮ್ಮ ಪ್ರಜ್ಞೆ, ನಮ್ಮ ಪ್ರಯತ್ನಗಳು 100 ವರ್ಷ ಹಿಂದಕ್ಕೆ ಹೋಗ್ಬಿಡ್ತಲ್ಲ. ಮತ್ತೆ ನಾವು ಅದನ್ನೇ ಹಳೆ ಪಾಠ ಮಾಡ್ಕೊಂಡು, ಹಳೇದ್ನೇ ಹೇಳ್ಕೊಂಡು, ಹಳೇದ್ನೇ ಬೈಕೊಂಡು ಹೋಗೋಷ್ಟರಲ್ಲಿ ಅವ್ರದ್ದು ತಿಥಿ ಆಗಿರ್ತದೆ, ನಂದು ತಿಥಿ ಆಗಿರ್ತದೆ, ಇಲ್ಲಿರೋರ್ದೆಲ್ಲ ಬಹುತೇಕ ಜನದ ತಿಥಿ ಆಗಿರ್ತದೆ. ಆಗ ಮತ್ತೆ ಇನ್ನೊಬ್ರು ಹೊಸಬ್ರು ಬರ್ತಾರೆ, ಮತ್ತೆ ದೀಪಕ್ ಅವ್ರು ಹಿಂಗಂತಿದ್ರು, ನಾರಾಯಣ ಅವ್ರು ಹಿಂಗಂತಿದ್ರು, ಹರಿಯಾನಂದ್ ಅವರು ಹಿಂಗಂತಿದ್ರು ಅಂತೇಳಿ ಮತ್ತೆ ಭಾಷಣ ಮಾಡ್ತೀವಿ ನಾವು.